ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಚಂದ್ರು. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಈ ಕಾವೇರಿ ನಿಸರ್ಗಧಾಮ ಬಗ್ಗೆ ಅರ್ಧ ವಿಡಿಯೋ ಮಾಡಿದ್ದೆ. ಪಾರ್ಟ್ 2 ಬರುತ್ತೆ ಅಂತ ಹೇಳಿದೆ, ಬಟ್ ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಲೇಟಾಗಿ ನಿಮಗೆ ಪೂರ್ತಿ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಯಾರು ಇನ್ನೂ ಪಾರ್ಟ್ 1 ವಿಡಿಯೋ ನೋಡಿಲ್ವೋ ನನ್ನ ಚಾನಲಲ್ಲಿದೆ, ಬೇಗ ವಿಸಿಟ್ ಮಾಡಿ ನೋಡೋಗಿ. ಮುಂದೆ ಏನೇನಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಜಿರಾಸಿಕ್ ವರ್ಲ್ಡ್ನ ಮುಗಿಸ್ಕೊಂಡು ಹೀಗೆ ನೀವು ಮುಂದಕ್ಕೆ ಬಂದರೆ ಇಲ್ಲಿ ಕೆಲವು ಕೊಡಗಿನ ಸ್ಟೈಲಲ್ಲಿ ಇರೋ ಪ್ರತಿಮೆಗಳಿವೆ. ಅದನ್ನು ತೋರಿಸ್ತೀನಿ ಒಂದೊಂದಾಗೆ ನಿಮಗೆ. ಇಲ್ಲಿಗೆ ಬಂದರೆ ನೀವು ಗಂಡು ಮಕ್ಕಳುವಿನ ಕೋಲಾರ್ ಸ್ಟೈಲಿನ ಪ್ರತಿಮೆ ನೋಡ್ಬೋದು. ಇಲ್ಲಿ ನೀವು ಮುಂಚಿನ ಕೊಡಗಿನ ಜನರ ಶೈಲಿ ಹೇಗಿತ್ತು ಅಂತ ನೋಡ್ಬೋದು. ಇಲ್ಲಿಗೆ ಬಂದರೆ ನೀವು ಹೆಣ್ಮಕ್ಳುವಿನ ಉಮ್ಮತ್ ಆರ್ಟ್ ಸ್ಟೈಲ್ ಪ್ರತಿಮೆ ನೋಡ್ಬೋದು. ಕೊನೆದಾಗಿ ಇಲ್ಲಿಗೆ ಬಂದರೆ ನೀವು ಕೊಡಗಿನ ಗೌಡ ಜನಾಂಗದ ನೃತ್ಯದ ಪ್ರತಿಮೆ ನೋಡ್ಬೋದು. ಹಾಗೆ ಇಲ್ಲಿ ನೀವು ಮುಂದಕ್ಕೆ ಬಂದರೆ ಇಲ್ಲಿ ನಿಮಗೆ ಒಂದು ಜಿಂಕೆ ಪಾರ್ಕ್ ಅಂತ ಸಿಗುತ್ತೆ. ಈ ಜಿಂಕೆ ಪಾರ್ಕ್ ಒಳಗೆ ನಿಮಗೆ ಜಿಂಕೆಗಳಿರುತ್ತೆ. ಈ ಪಾರ್ಕ್ ಒಳಗೆ ಬಂದ್ಬಿಟ್ಟು ನಿಮಗೆ ಒಂದು ಫೌಂಟೇನ್ ಅಂತ ಇದೆ. ಜಿಂಕೆಗಳಿಗೆ ನೀರು ಕುಡಿಯೋಕ್ಕೆ ಅಂತಾನೆ ಮಾಡಿದ್ದಾರೆ. ನೋಡಿ ಅಲ್ಲಿ ತೋರಿಸ್ತೀನಿ ಈಗ, ಅದೇ ಫೌಂಟೇನ್. ಇದ್ರ ನಂತರ ಇಲ್ಲೇ ಮುಂದೆನೆ ಜಿಂಕೆ ಇದೆ, ಬನ್ನಿ ತೋರಿಸ್ತೀನಿ. ಜಿಂಕ ಜಿಂಕೆ ಪಾರ್ಕ್ನ ನೋಡಾದ್ಮೇಲೆ ನಿಮ್ಗೆ ಇಲ್ಲಿ ರೋಪ್ ಆಕ್ಟಿವಿಟಿ ಅಂತ ಸಿಗುತ್ತೆ. 100 ರೂಪೀಸ್ ಪರ್ ಪರ್ಸನ್ ಅಂತಿದೆ, ಬಟ್ ಇಲ್ಲಿ ಯಾರೂ ಇಲ್ಲ, ಎಂಟ್ರಿ ಫೀಸ್ ಏನೂ ಇಲ್ಲ. ಬನ್ನಿ ಒಳಗೋಗಿ ನೋಡೋಣ ಹೇಗಿದೆ ಅಂತ. ರೋಪ್ ಆಕ್ಟಿವಿಟಿ ಮುಗಿದ್ಮೇಲೆ ನಿಮಗೆ ರೈಟ್ ಸೈಡ್ ಬಂದರೆ ಈ ಥರ ನಿಮಗೆ ಒಂದು ಕಾವೇರಿ ನದಿ ಇರೋ ಸ್ಥಳ ಸಿಗುತ್ತೆ. ಹೀಗೆ ಮೆಟ್ಲಿಳಿಬೇಕು ನೀವು. ಮೆಟ್ಲಿಳಿದ್ಮೇಲೆ ಮುಂದೆ ನಿಮಗೆ ಒಂದು ವ್ಯೂ ಸಿಗುತ್ತೆ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಸರಿವ ಸಮಯ ಏನೋ ಹೇಳಿದೆ, ಹರಿವ ನದಿಯ ಆಚೆಗೆ ಏನಿದೆ, ನಿಂತಲ್ಲೇ ಹೊರಳಿ ನದಿಯು ಹಿಂದಕ್ಕೆ ಹೋದಂತೆ, ಹಿಂದೆಂದೋ ಹರಿದ ಪುಟವು ಕಣ್ಮುಂದೆ ಬಂದಂತೆ, ಇದು ಕಾಲದ ಜಲ, ಇದು ತೀರದ ಸಾಲ.
ನಿಮಗೆ ಎಲ್ಲ ನೋಡೋದ್ಮೇಲೆ ಲಾಸ್ಟಲ್ಲಿ ನಿಸರ್ಗಧಾಮ ಬರ್ಡ್ ಪಾರ್ಕ್ ಅಂತ ಸಿಗುತ್ತೆ. ಎಂಟ್ರಿ ಟಿಕೆಟ್ ಬಂದು 50 ರುಪೀಸ್ ಇರುತ್ತೆ. ಎಲ್ಲ ಬರ್ಡ್ಸ್ ನೋಡೋದ್ಮೇಲೆ ನೀವು ಲಾಸ್ಟಲ್ಲಿ ಒಂದು ಬರ್ಡ್ಗೆ ಫ್ರೀಯಾಗಿ ಫೀಡಿಂಗ್ ಮಾಡ್ಬೋದಂತೆ. ಇನ್ನು ಮಿಕ್ಕಿದ ಕಾರ್ ನಿಮಗೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಬನ್ನಿ ಒಳಗೆ ನೋಡೋದ ಹೇಗಿದೆ ಅಂತ. ನೀವು ಈ ಥರ ಒಳಗೆ ಎಂಟ್ರಿ ಆಗಿದ ತಕ್ಷಣ ಎಲ್ಲ ಪಕ್ಷಿಗಳು ಸಿಗುತ್ತೆ. ಬನ್ನಿ ಒಂದೊಂದಾಗೆ ತೋರಿಸ್ತೀನಿ.
ಎಲ್ಲದನ್ನೂ ನೋಡ್ಕೊಂಬಂದ್ಮೇಲೆ ಲಾಸ್ಟಲ್ಲಿ ನೀವು ಇಲ್ಲಿಗೆ ಬಂದರೆ ಫ್ರೀಯಾಗಿ ಫೀಡಿಂಗ್ ಅಂತ ಮಾಡ್ಬೋದು ಪಕ್ಷಿಗಳಿಗೆ. ನೋಡಿ ಈ ಥರ ನಿಮಗೆ ಫೀಡಿಂಗ್ ಕೊಡ್ತಾರೆ. ಕೊನೆಗೂ ನೋಡಿದ್ರಲ್ಲ ಹೇಗಿತ್ತು ನಮ್ಮ ಕಾವೇರಿ ನಿಸರ್ಗಧಾಮ ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಆರಾಮಾಗಿ ಎಲ್ಲರೂ ಬರ್ಬೋದು, ಒನ್ ಡೇ ಟ್ರಿಪ್ ಮಾಡ್ಬೋದು ಆರಾಮಾಗಿ. ಫ್ಯಾಮಿಲಿ ಜೊತೆ ಬನ್ನಿ, ಇಲ್ಲ ಫ್ರೆಂಡ್ ಜೊತೆ ಬನ್ನಿ, ಆರಾಮಾಗಿ ಎಂಜಾಯ್ ಮಾಡ್ಬೋದು. ನಿಮಗೆ ಪ್ರತಿಯೊಂದು ತೋರಿಸಿದ್ದೀನಿ, ಹೇಗಿತ್ತು, ಏನಿತ್ತು, ಅಲ್ಲಿ ಟಿಕೆಟ್ ಪ್ರೈಸ್ ಏನು, ಯಾವುದಕ್ಕೆ ಹೋಗಬೇಕು, ಯಾವುದಕ್ಕೆ ಹೋಗ್ಬಾರ್ದು, ಪ್ರತಿಯೊಂದು ಹೇಳಿದ್ದೀನಿ. ಬೇರೆ ಬೇರೆ ಕಡೆ ಹೋಗಿ ಇದೇ ಥರ ವೀಡಿಯೋ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂದರೆ ನಿಮ್ಮ ಸಪೋರ್ಟ್ ಬೇಕು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋದಾ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.